ಜಾತಕ ಹೇಗಿದೆ ಸ್ವಾಮಿಗಳೇ? ತುಂಬಾ ಚೆನ್ನಾಗುಂಟಮ್ಮ. ಜಾತಕ ಹೊಂದಾಣಿಕೆ ಆಗ್ತಾ ಇದೆ. ಗಣಗಳು ಕೂಟಗಳು ಚೆನ್ನಾಗಿ ಕೂಡಿ ಬರ್ತಾ ಉಂಟು. ಇವರಿಬ್ರು ಮದ್ವೆ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ತಾನೇ ಗುರುಗಳೇ? ಜಾತಕದ ಪ್ರಕಾರ ಏನು ಸಮಸ್ಯೆ ಇಲ್ಲ. ಹಾಗೇನೆ ಎಲ್ಲವೂ ಜಾತಕವೇ ಮಾಡುತ್ತೆ ಅನ್ನೋದು ತಪ್ಪಲ್ವಾ? ಅರ್ಥ ಮಾಡಿಕೊಂಡು ಬದುಕಿದ್ರೆ ಸಂಸಾರ ಹಾಲು ಜೇನು. ಅನರ್ಥ, ಅಹಂಕಾರ, ಅಂಧಕಾರ ತುಂಬಿದ್ರೆ ಸಂಸಾರ ಒಡೆದ ಹಾಲಿನಂತಾಗುತ್ತೆ. ಹೊಂದಾಣಿಕೆ ಅನ್ನೋದು ಜಾತಕದಲ್ಲಿ ಎಷ್ಟು ಮುಖ್ಯನೋ ಸತಿಪತಿಗಳ ಮಧ್ಯ ಹೊಂದಾಣಿಕೆ ಅಷ್ಟೇ ಮುಖ್ಯ. ಆ ನಂಬಿಕೆ ನನಗಿದೆ ಅರ್ಚಕ್ರೆ. ಹುಡುಗಿ ಬಗ್ಗೆ ವಿಚಾರಿಸಿದ್ದೀನಿ. ತುಂಬಾ ಒಳ್ಳೆಯವಳು, ಸಂಸ್ಕಾರ ಇರೋಳು. ಇವ್ರ ಮದ್ವೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಅನಿಸ್ತಿದೆ. ನೀವು ಹುಡುಗಿ ಅಂದ ತಕ್ಷಣ ಒಂದು ನೆನಪಾಯ್ತು ನೋಡಿ. ಇವತ್ತು ಬೆಳಿಗ್ಗೆ ಒಂದು ಹುಡುಗಿ ಹರಕೆ ತೀರಿಸುವುದಕ್ಕೆ ಬಂದಿದ್ದಳು. ಅವಳು ತನಗೋಸ್ಕರ ಮಾಡಿಕೊಂಡ ಹರಕೆ ಅಲ್ಲ, ಯಾರೋ ಸ್ನೇಹಿತರ ತಾಯಿಗೋಸ್ಕರ ಮಾಡಿಕೊಂಡ ಹರಕೆ. ಈಗಿನ ಕಾಲದಲ್ಲಿ ಇಂಥ ಹೆಣ್ಣು ಮಕ್ಕಳು ಇದ್ದಾರೆ ನೋಡಿ. ಹೆಣ್ಣು ಮಕ್ಕಳು ಅಂದ್ರೆ ಹೆತ್ತ ಮನೆಗೆ ಹೆಸರು ತರುವವರು, ಸೇರಿದ ಮನೆಗೆ ಬೆಳಕು ತರುವವರು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವವರು. ಇಂಥ ಗುಣಗಳಿದ್ದು ಬಿಟ್ರೆ ಮಹಾಲಕ್ಷ್ಮಿಗೆ ಸಮ. ನೀವು ನೋಡಿರೋ ಹುಡುಗಿಗೂ ಅಷ್ಟು ಗುಣಗಳಿರ್ಲಿ ಅಂತ ನಾನು ದೇವರ ಹತ್ರ ಬೇಡಿಕೊಳ್ಳುತ್ತೇನೆ. ತುಂಬಾ ಸಂತೋಷ ಆಯ್ತು. ನಾವಿನ್ ಹೊರಡ್ತೀವಿ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು.